ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡೋ ನಿಮಗೆ ಇಚ್ಛೆ ಇದ್ರೆ ಅದು ಒಂದೇ ಮಾರ್ಗ. ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ, ಉತ್ತಮವಾದ ಶಿಕ್ಷಣ ಕೊಡಿ. 10-15 ವರ್ಷಗಳಲ್ಲಿ ನಿಮ್ಮೆಲ್ಲಾ ಕಷ್ಟವನ್ನು ದೂರ ಮಾಡುವ ಕೆಲಸ ಮಕ್ಕಳಿಗೆ ಮಾತ್ರ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಮಕ್ಕಳ ಬಗ್ಗೆ ಆಲೋಚನೆ ಮಾಡಿಕೊಂಡು ಆಸಕ್ತಿ ವಹಿಸುವುದು 10-15 ವರ್ಷಗಳ ಹಿಂದೆ ಬಿದ್ದು ಅವರಿಗೆ ಕಲಿಸುವಂತ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಮನೆಯ ಭವಿಷ್ಯ ಮತ್ತು ಕುಟುಂಬದ ಭವಿಷ್ಯ ಹೇಗಿದೆ ಅಂತ ನೋಡ್ಬೇಕಾದ್ರೆ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮನೆಯ ಮಾಡನ್ನು ನೋಡುವಂತ ಅಗತ್ಯ ಇಲ್ಲ. ನನ್ನ ಮಾಡು ಸರಿ ಇದೆಯಾ, ಇದು ಬಾಡಿಗೆ ಮನೆಯ, ಸ್ವಂತ ಮನೆಯ, ನೀರು ಸೋರ್ತದ, ಟೆರೆಸ್ ಉಂಟಾ, ಕಾರು ಉಂಟಾ, ಇದೇ ನೋಡುವಂತ ಅಗತ್ಯ ಇಲ್ಲ. ನಿಮ್ಮ ಮನೆ ಮತ್ತು ನಿಮ್ಮ ಕುಟುಂಬದ ಮನೆ ಹೇಗಿದೆ ನೋಡ್ಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಕಣ್ಣುಗಳು ನೋಡ್ಬೇಕಂತ. ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ಭವಿಷ್ಯದಲ್ಲಿ ನಿಮ್ಮ ಕುಟುಂಬ ಮತ್ತು ನಿಮ್ಮ ಮನೆ ಕೂಡ ಬೆಳಗ್ತದಂತೆ. ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಕಣ್ಣುಗಳು ಡಿಮ್ ಆಗಿದ್ರೆ ಅದರ ಅರ್ಥ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಕುಟುಂಬದ ಡಿಮ್ ಆಗ್ತದಂತೀನಿ. ನಿಮ್ಮ ತಂದೆ ತಾಯಿಯ ಜವಾಬ್ದಾರಿ ಏನು? ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ ಆಗದಿತ್ತು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಾಗಬೇಕಾದ್ರೆ ಈ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು ಏನು ಇವತ್ತು ಶಾಲೆಯಲ್ಲಿ ಶಿಕ್ಷಣ ಕೊಡ್ತಾರೆ ಸಂಪೂರ್ಣವಾದ ಆಸಕ್ತಿ ವಹಿಸಿಕೊಂಡು ಬಹುಶಃ ಇವತ್ತು ಅವರ ಬೆನ್ನ ಹಿಂದೆ ಬಿದ್ದು ಅವರು ದೊಡ್ಡ ಸ್ಥಾನಕ್ಕೆ ತೆಕ್ಕೊಂಡು ಹೋಗೋ ಜವಾಬ್ದಾರಿ ಅದು ನಿಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸೋದು. ನಾನು ಯಾಕೆ ತಾಯಂದಿರಿಗೆ ಹೆಚ್ಚು ವಿಚಾರ ಹೇಳ್ತಾ ಇರ್ತೇನೆ ಅಂತೇಳಿ ನನ್ನ ಕ್ಷೇತ್ರ ನಾನು ಬೇರೆ ಬೇರೆ ಶಾಲೆಗೆ ನಾನು ಹೋಗ್ತಾ ಇರ್ತೇನೆ. ಶಾಲೆ ಸಂದರ್ಭದಲ್ಲಿ ನಾನು ಕಡ್ಡಾಯವಾಗಿ ಹೆತ್ತವ್ರು ಹೇಳ್ತಾ ಇರ್ತೇನೆ. ಅವ್ರು ನನಗೆ ಮಕ್ಕಳು ಇಲ್ಲದ ಚಿಂತೆ ಇಲ್ಲ. ನಾನು ಹೋದಾಗ ಮಕ್ಕಳು ಹೆತ್ತವ್ರು ಬರ್ಬೇಕಂತ ಹೇಳ್ತೇನೆ. ಯಾಕೆ ನಿಮ್ಮ ಜವಾಬ್ದಾರಿ ಇದೆ. ನೀವು ನಾನು ಕೇಳ್ತೇನೆ, ಮಕ್ಕಳ ಹೆತ್ತವರು ಬಂದು ಎಲ್ಲ ಸಹಕಾರ ಕೊಡ್ತಾರ ಶೈಕ್ಷಣಿಕ ಸಂಬಂಧಪಟ್ಟಂತ ಹೇಳಿದಾಗ ಮುಖ್ಯ ಶಿಕ್ಷಕರು ಹೇಳ್ತಾರೆ ಸೈಕಲ್ ಕೊಡೋ ಕಾರ್ಯಕ್ರಮಕ್ಕೆ, ದಶಮೋತ್ಸವ ಕಾರ್ಯಕ್ರಮಕ್ಕೆ, ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಹಳ ಆಸಕ್ತಿಯಿಂದ ತಂದೆ ತಾಯಂದಿರಲ್ಲಿ ಬಂದು ಮಕ್ಕಳ ಸಾಂಸ್ಕೃತಿಕ ಕಾರ್ಯದಲ್ಲಿ ಬಹಳ ಆಸಕ್ತಿಯಿಂದ ವಹಿಸ್ಕೊಳ್ತಾರೆ. ಮಕ್ಕಳ ಶೈಕ್ಷಣಿಕವಾಗಿ ಅವರ ಅಭಿವೃದ್ಧಿ ಮತ್ತು ಅವರ ಹೋಮ್ವರ್ಕ್ ಮತ್ತು ಇನ್ನಿತರ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಅವರನ್ನು ಕರೆದಾಗ ಹೆತ್ತವರು ಬಹಳಷ್ಟು ಕಡಿಮೆ ಎಂಬ ಭಾವನೆಗಳು ಇದೆ. ಇಲ್ಲಿ ಯಾಕೆಂತ ಗೊತ್ತಿಲ್ಲ ಇದರಲ್ಲಿ. ಸೊ ನೀವು ತಾಯಂದಿರು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶಿಕ್ಷಕರು ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ನಿಮ್ಗೆ 1 ನಿಮಿಷ ಪುರ್ಸೋದಿಲ್ಲ, ಭಯಂಕರ ನೀವು ಬಿಸಿ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶೈಕ್ಷಣಿಕವಾಗಿ ನಿಮ್ಮನ್ನು ಕರೆದಾಗ ನೀವು ತಾಯಂದಿರು ಪುರ್ಸೋದೇ ಇಲ್ಲ, ಭಯಂಕರ ಬಿಸಿ ಇರ್ತದೆ. ನೀವು ಪುರ್ಸೋದೇ ಸಿಕ್ಕುವುದಿಲ್ಲ ನಿಮ್ಗೆ. ಇನ್ನೊಬ್ಬರು ಗೃಹ ಪ್ರವೇಶ